ಬಿಟ್ಟು ಬೆಳಿಗ್ಗೆ ಎದ್ರೆ ಜಾನಪದ, ರಾತ್ರಿ ಮಲ್ಕೋರ್ ಮಟ್ಟ ಜಾನಪದ ಜಾನಪದ ಜಾನಪದ. ಇವತ್ತು ಬೆಂಗಳೂರು ತನಕನೂ ಸದ್ದು ಮಾಡ್ಯಾವ ನಮ್ಮ ಜಾನಪದಗಳು. ಅಂದ್ರೆ ನಮ್ಗೊಂದು ಹೆಮ್ಮೆ. ಸಾಹಿತ್ಯ ಬರ್ದಾರ ನಮ್ಮ ಕಡೆ, ಹಾಡ್ದಾರಲ್ಲ ನಮ್ಮ ಕಡೆ, ಅವ್ರನ್ನ ಖುಷಿ ಅನ್ಸುತ್ತೆ. ಸೊ ಜಾನಪದ ಕೇಳ್ತಾರೆ ಅಂದ್ರೆ, ಈಗ ಜಾನಪದ ಹಾಡ ಕೇಳಿ ಹೆಸರು ಕೇಳೇ ಒಂದು ಹುಯಿ ಅಂದ್ರೆ ಯಾಕೆ ಹೇಳಿ ನೋಡ್ನು. ಅಲ್ಲಿ ಬರ್ತನಾಗ ಒಬ್ಬ ಎಣ್ಣೆ ಮೇಲೆ ಎಣ್ಣೆ ಅಂದ, ಐ ಡೋಂಟ್ ಟೆಲ್ ಅಂದ, ನಾಲ್ಕ 8 ಅಂದ. ಇವು ನಮ್ಮ ಡೈಲಾಗ್ಗಳು ಇವು. 120 ರೂಪಾಯಿ ಎಡಬಲ್. ನಾ ಅದೊಂದು ಮರ್ತೀನಿ ನೋಡಪ್ಪ. ಆಮೇಲೆ ನಿನಗೊಂದು ಸನ್ಮಾನ ಮಾಮ. ಸೊ ಹಿಂಗೆ ಡೈಲಾಗ್ಗಳು ಆಯ್ತು, ಹಿಂಗೆ ಜಾನಪದ ಆಯ್ತು. ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವೆ, ನಿಮ್ಗೆ ಗೊತ್ತಿರಬೇಕು. ಕೆಲವೊಂದು ಸಾಹಿತ್ಯಗಳು ಬಿರ್ಸಿದ್ದಾಗ ನಾವು ಏನು ಮಾಡ್ತು, ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು. ಇದು ಉದ್ದೇಶ ಏನಪ್ಪ ಅಂದ್ರೆ, ಈಗ ಪರ್ಸೋನದೊಂದು ಹಾಡ ಕೇಳಿರಿ ನೀವು, ನಡುವರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ, ಬೆಳಿಗ್ಗೆ ಸಾಯಿಲ್ ಹೋಗ ಯಾವ ಅಭ್ಯಾಸ ಮಾಡ ಮಿನ್ಯಾಗ, ನಡುವರಾಗ ಕಡಿಯಾಮತ್ತ ನಿಂದ ಏನಾರ ಕಡದಾರ. ಸೊ ಹಿಂಗೆ ಜಾನಪದ ಕೆಲವೊಂದು ಲಿರಿಕ್ಸ್ ಇರ್ತಾವು. ನಮ್ಮ ಊರಾಗ ಒಬ್ಬ ಪರ್ಸೋನ ಹಾಡ ಕೇಳಿ ಹುಡುಗಿ ಮನೆ ಮುಂದೆ ಬೆಳಿಗ್ಗೆ 7 ಗಂಟೆಗೆ ನಿತ್ತು, ನಿಮ್ಮಪ್ಪ ಡಾನ್ ಇಷ್ಟ ಅಂದ. ಅವ್ರ ಅಪ್ಪನ ಪ್ರೀತಿ ನೇತಿಗೇರ್ತು. ಅವ್ನು ಎಂಥ ಗಾಂಡು ಟೈಮ್ ಹೇಳ. ಆ ಹುಡುಗಿ ಕರೆ ಡಾನ್ ಇದ್ದು 5-6 ಮಂದಿನ ಕಾಲ್ಮರಿ ಕೊಟ್ಟು ಕಳಿಸಿದ. ಗಟ್ರದಾಗ ಹಾಕಿ ತುಳಿಯಾಕತ್ರು, ಚಪ್ಪಲ್ ಹಿಡ್ಕೊಂಡು ಓಡಾಡಕ್ಕೆ ಚಾಲು. ಸೊ ಅಂಥ ಡೈಲಾಗ್ಗಳಾಯ್ತು, ಅಂಥ ಸಾಹಿತ್ಯಗಳಾಯ್ತು, ನಾವು ಕೇಳಿ ಅಲ್ಲೇ ಮಜಾ ಮಾಡ್ಬೋದು. ನಾನು ಡೈಲಾಗ್ಗಳು ಯಾಕೆ ಮಂದಿ ಮೇಲೆ ಪ್ರಯೋಗ ಮಾಡಬೇಡ ಅಂತಂದ್ರೆ, ಇದಕ್ಕೊಂದು ನನ್ನ ಜೋಡಿ ಆಗಿದ್ದು ಘಟನೆ ಇದೆ. RCB ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡಿರ್ಬೇಕು ನೀವು ವಿಡಿಯೋಗಳೆಲ್ಲ. ನಿಮ್ಮ ಆಶೀರ್ವಾದದಿಂದ 2 ಮಿಲಿಯನ್ ದಾಡ್ದು ಅದು ಸ್ಕ್ರಿಪ್ಟ್ ಬರ್ಕೋತ ಕೂತೀನಿ. ಒಬ್ಬರು ಊರಿನ ಚೇರ್ಮನ್ರು ಫೋನ್ ಹಚ್ಚ್ರಿ, ಲಪಂಗ ರಾಜ ಏನಪ್ಪ. ಹೂರೇ ನಾ ಸೋಳೆ ಮಗನ ಸಣ್ಣ ಹುಡುಗರನ್ನ ಕೆಡ್ಸೈತೇನೆ. ಯಾಕೆ ನಾ ಏನು ಮಾಡ್ರಿ, ನಮ್ಮ ಊರಾಗ ಒಂದು ಘಟನೆ ಆಗೈತೆ. ಅಲ್ಲೇ ಏನಾಗೈತಿ ರೀ, ಈಟ ಸಣ್ಣ ಹುಡುಗ ಸಾಲಿಯಾಗಿ ಅಭ್ಯಾಸ ಮಾಡಿಲ್ಲವ. ಟೀಚರ್ ಕೈ ಹೊಡೆದ, ತಂಡ್ಯಾಗ ಬಗ್ ಕೈ ಹೊಡೆದೈತಿ. ಸಾಲಿ ಬಿಟ್ಟು ಹೋಗುತ್ನಾಗ ಟೀಚರ್ ಬಗಲಾಗ ನಿಂತು ಎಣ್ಣೆ ಮೇಲೆ ಎಣ್ಣೆ ಹಿಂಗಂದು ಓಡಿ ಹೋಗ್ಬಿಟ್ಟತ್ತ. ಆ ಟೀಚರ್ಗೆ 2 ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನ. ಅವ್ರ ಅವ್ವ ಅಪ್ಪನ ಕರಿಸಿ ಕೇಳತ್ತ, ನಿಮ್ಮ ಹುಡುಗಿ ಸಾಲಿ ಬಿಟ್ಟು ಹೋಗುತ್ನಾಗ ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಯಾವ ಪಿಸ್ರು ಹೇಳ್ಯಾನು. ಆ ಪಿಸ್ರು ನಾನು ಹಂಗೆ ಬೇಸಾಕ್ ಹೋಗ್ಬೇಡ್ರಿ ಮಂದಿಗೆ ನಮ್ಗೆ ಅಂತ ಹೇಳತ್ತನ. ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿಬಿಡು ಅಂತ ಹೇಳತ್ತನು. ಸೊ ಇನ್ನೂ ಭಾಳ ಕಾರ್ಯಕ್ರಮ ಒಂದು 2 ತಾಸು ಇರ್ತೈತಿ. ಏನಾರ ಇಲ್ಲಿ ನಿತ್ತಾಗ ಗಿತ್ತಾಗ ಕೆಲವೊಂದು ಕಡೆ ಏನು ಆಕೈತಪ್ಪ ಅಂದ್ರೆ, ಡ್ಯಾನ್ಸರ್ಗಳು ಬಂದಾಗ ನಮ್ಮ ಹುಡುಗರು ಸುಮ್ಮನೆ ಇರಂಗಿಲ್ಲ. ಹೆಂಗೆ ಮಾಡಕ್ಕೆ ಹೋಗಿ ಮನಕಾಲ ಬಿಡ್ತು, ಕೈ ಬೈತಲ್ಬೇಕು, ಅಲ್ಲಿ ತಿಂಡಿ ಚಾಲು. ನೇನ್ ಡಾಣ ಯಾವ್ರ ಅಲ್ಲಿ ನಿಮ್ಮ ತಿಂಡಿ ಆಗಿಲ್ಲ. ಪಾಪ ಯಾವಾಗಾರ ಹೆಣ್ಮಕ್ಳು ಬಂದಿರ್ತಾರೆ, ಹಿರಿಯರು ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕೆ. ನಮ್ಮ ಮನೆ ಮರ್ಯಾದೆ ಹಂಗೆ, ಊರು ಮರ್ಯಾದೆ ಹಂಗೆ ತಿಳ್ಕೊಂಡು ಎಲ್ಲರೂ ದಕ್ಕಿ ಪಕ್ಕಿ ಬಡ್ದ್ರು ಎಲ್ಲ ಅಂತ ಬರ್ತೇವೆ. ಚೆನ್ನಾಗಿ ನೇಡ್ಸ್ಕೊಡ್ತೀರಿ ಮಮ್ಮಗ್ರ, ನೇಡ್ಸ್ಕೊಡ್ತೀರಿ ನೀವು. ಯಾವ್ಯಾವ ಡೈಲಾಗ್ ನಾನು ಕೇಳ್ಯಾರ ಇನ್ಸ್ಟಾಗ್ರಾಮ್ದಾಗ ಹಂಗೆ ಜಗತ್ತಿರ್ತಾನೆ ಹೋಗ್ತಿರ್ತಾವೆ, ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ. ಅಂಥ ಡೈಲಾಗ್ಗಳು ಹೊಲಸಿ ಇಲ್ಲಿ ಹೇಳಕ್ಕೆ ನನ್ನ ಕಾಲ ಮೇಲೆ ಬಿಡಿಸಿರಿ. ಸೊ RCB ದಾಗ ಒಂದು 4 ಲೈನ್ ಬರ್ದೀನಿ. 30 ನಮೂನಿ DJ ಮಾಡಿ ಹಾಕಿ ರೂಪಿರಿ. ನಡುವರಾಗ ಕಟ್ಟದ ಕಡೆ ಎಲ್ಲ ಕೇಳಿಬಿಟ್ರಿ. ಈಗ ಹರಿದೈತಿ ಪ್ಯಾಂಟ್, ಅದನ್ನ ಒಂದು 4 ಲೈನ್ ನಿಮ್ಮ ಸಂಬಂಧ ಹಾಡಿಬಿಡ್ತೇನೆ. ಆಲೆ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಈಗ ಎಲೆಕ್ಷನ್ ಗೊತ್ತಾಗತ್ತೆ, ಈಗ ಬಂದಾಳಿಗೆ ನಮಸ್ಕಾರ ಇರುತ್ತೆ. ಯಾಕೆ ನಿಮ್ಮ ಹುಡುಗರು ನೀ ಅಷ್ಟೇ ಮಾತಾಡ್ತೇನೆ, ನಮ್ಮ ಹುಡುಗರು ನಾ ಮಾತಾಡ್ಸೋದು ಬೇಡ. ಮಾತಾಡ ಬೆಳಿಗ್ಗೆ ವೈರಿಕೇನು ಬೆಳಿಗ್ಗೆ ಕಳ್ಸ್ರಿ ಮಿನಿ. ಎಲ್ಲ ನಮ್ಮ ಅಣ್ಣಗಳು ಆರಾಮದಿರಿ? ಅರ್ಧ ನಿಶೇನೆ ಹೇಳಿದಿರ್ಬೇಕು. ಬೈಗೆ ಹೇಳ್ತಿ ಮಾಮ ಅವರ ಚೀಟಿಗೆ ಅದು ಕುನಿಬೇಕು. ಮತ್ತೆ ನೀವಿನ್ನ ಹಾಡು ಬೈ ಒಂದು 4 ಲೈನ್ ನಿಮ್ಮ ಸಂಬಂಧ ಹಾಡಿಬಿಡ್ತೀನಿ. ಈ ಕಡೆ ಬಾ, ಚಾಲು ಮಾಡಿ. ಹೈರೆ ದೈತ್ಯ ಪ್ಯಾಂಟನಿ ಅದಿಯ ತುಂಟ ತಿನ್ನ ಸಾಕೋಗೋ ಕಕ್ಕ ಕರ್ದಂತ ದಾಡಿ ಹಿಡಿಸಿರಿ ರಾಡಿ ನಿನ್ನ ಚಂದ ನಿನ್ನ ಬಾಡಿ. ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ, ನಿನ್ನ ಕೂದಲ ಕೋಳಿ ಪುಚ್ಚ. ಆಡ್ತೇನಿ ಮಟಕ ತಿಂತೇನಿ ಗುಟಕ ಉಗುಳ್ತೇನಿ ಪಚಕ ಪಚಕ. ತಿನ್ಬೇಡ್ರಿ ನೀವು ಗುಟ್ಕ, ಆಡ್ಬೇಡ್ರಿ ನೀವು ಮಟ್ಕ. ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ. ನೀವ ನನ್ನ ಲವರ್, ನಿಮ್ಮ ತಮ್ಮಂತ ಇಲ್ಲಿ ಕಾಲ ಮೈರಿ. ಓಕೆ, ಇವರೆಲ್ಲರೂ ಓಕೆಪ್ಪ. ಇಲ್ಲಿ ಕುಂತೈತಲ್ಲ ಚೋಟು, ಅದು ಗುಡ್ಕ ತಿಂತೈತಂತ. ಹೌದು, ನಮ್ಮ ಕಂಪನಿ. ಹೌದು, ಇಲ್ಲಿ ತಿನ್ಬೇಡಪ್ಪ. ಎಲ್ಲರೂ ಹುಲಿ ಏನಾದ್ರೆ ಮತ್ತೆ 4 ತಿಂದಿನಿ ಎಲ್ಲೇರಿ. ಬೇಡ ಇಲ್ಲೇ
ಕೇಳಿ ಮೊಮ್ಮಗೋರ್ಯ ನಮ್ ತಮ್ಮ ಬಂದನ್ರಿ. ಎಲ್ಲಿ ಅದ ನಾವು ಅಲ್ಲಿ ಕೂತಾನ್ರಿ. ಅಭಿಷೇಕ್ ಎಲ್ಲಿ ಅದ ಅಬ್ಯಾ ಅಬ್ಯಾ ಬಾರಲ್ಲಿ ನಾವು ಟೀಮ್ ನಟ್ ನಿಮಗೆ ಭೇಟಿ ಮಾಡಿ ಬರ್ತೀನಿ. ಬರೀ ಯೂಟ್ಯೂಬ್ದಾಗ ನೋಡ್ತಿರ್ತೀರಿ. ಅಬ್ಯಾ ಅಬ್ಯಾ ಏನ ಹೇಳ ತೊಗೊಂಡ್ಬರ್ರಿ ಅವ್ನಟ. ಹಾ ಇಲ್ಲಿ ಹಾಯ್ದು ಒಂದಕ್ಕೆ ಹಾಯ್ದು. ಏಯ್ ಬಾರೋ ಇಲ್ಲಿ ಬಾ. ಅಲ್ಲ ಅವನು ನೀನು ಒಳ್ಳೆ ತಿಂಡಿ ಅದು ಚಾ ಕೊಡ್ರಿ ಅವ್ಗಟ್ಟ ಯಾರಿಗೆ. ಇವ್ ನಾನು ಜೋಡಿ ವಿಡಿಯೋದಾಗ ನೋಡಿರ್ಬೇಕು ನೀವು. ನೋಡಿರಲ್ಲ ಮುಂದೆ ಬರ. ನಿನಗೇನು ಯಾವ ಹೆಣ್ಣು ಕೊಡತ್ತಿಲ್ಲ ಬಾ ಇಲ್ಲಿ. ಇವ ಸುಮ್ ಲೈಟ್ ಗೇಟ್ ಕಾಣತಾನ. ಇಲ್ಲಾಂದ್ರೆ ಕಂಪಲ್ಸರಿ ಇಲ್ಲಿ ಲೈಟ್ ಕಟ್ಟಿರ್ಬೇಕು. ನಾವು ಟಾರ್ಚ್ ಹಿಡಿದು ಹುಡುಕಾಡ್ತಾವನ ಅವ್ ನೋಡು. ಹಾಂ ಅವ್ ನೋಡು. ಹಾಂ ಅಭಿಷೇಕ್ ಅಂತ ಹೇಳಿ ಇವನ ಹೆಸರ. ಸಣ್ಣಾಗಿರ್ತಾಗ ಏನು ಫಸ್ಟ್ ಟೈಮ್ ಜಡಿ ತೆಗೆದಿರ್ತಾರಲ್ಲ ಅದ ಲಾಸ್ಟ್ ಕಟಿಂಗ್ ಇವಂದು. ಅಂದಿಂದ್ರ ಕಟಿಂಗ್ ಅಂಗಡಿ ಹೋಗಿಲ್ಲ. ಮತ್ತು ಕರೆ ಕೂದ ಪುಡಾರಿ ಕಸ ಅನ್ಕೊಂಡ್ರಿ ನೀವು ಎಲ್ಲೇ. ಹಾ ಆಮೇಲೆ ಇಂದು ಮುಂದಿನ ವಿಷಯ ಏನಪ್ಪಾ ಅಂದ್ರೆ ಇವ್ರ ಮನ್ಯಾಗ ನಿಮ್ಗೆ ಹೆಣ್ಣು ನೋಡತ್ತಾರ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಇವ್ರು ಅವ ಹೇಳಿ ನನಗೊಂದು 3 ತಿಂಗಳಾತ. ರಾಜು ನಮ್ಮ ಹುಡುಗತ್ತೆ ಎಲ್ಲಾರು ಹೆಣ್ಣು ನೋಡಪ್ಪ ಅಂತೇಳಿ 3 ತಿಂಗಳಾತ. ನಾನು ಗುದ್ದಾಡತ್ತ. ನೀವನು ಫೋಟೋ ಯಾರ್ಯಾರಿಗೆ ಬಿಟ್ಟು ಅವ್ರು ಎಲ್ಲರೂ ನನಗೆ ಬ್ಲಾಕ್ ಹಾಕ್ಯಾರ. ಇನ್ನು ನನಗೆ ಬ್ಲಾಕ್ ಹಾಕ್ಯಾರ ಅಂದ್ರೆ ಇವಿಗೆ ಎಲ್ಲಿ ಹೆಣ್ಣು ಕೊಡ್ತಾರೆ ನನಗೆ ಅದು ತಿಳಿವತ್ತು. ಆದಷ್ಟು ಆಗೈತಿ ಚಂದ ನಾನು ಸ್ವಲ್ಪ ನೋಡ್ಕೊಂಡು ಎಲ್ಲರಿಗೆ ಹೆಣ್ಣು ಇದ್ರೆ ಅವ್ ತಂಡ್ಯಾಗ ಕೌಂದಿ ಹರಿಯಾತನ ಸಂಗಟ್ಲೆ ನೋಡ್ರಿ ಅಟ್ಟ. ಹಾಂ ಅಲ್ಲಿ ಮಲ್ಯ ಆತ ಒಬ್ಬ ಕೂತಾನ ಟಕಳೆ ಅವ್ನು ತಿಳ್ಯಾ. ಎದ್ದು ಬರ್ರಿ ಭೇಟಿ ಮಾಡ್ಸ ಬಾ. ಹಾಂ ನೀವು ಮಲ್ಯ ನೋಡಿರ್ಬೇಕು ನೀವು. ಹಾಂ ನೋಡಾಕಡೆ ಚಂದ ಅದ. ನೀವು ಜೋಡಿ ಮೈಂಡ್ ಒಂದು ಘಟನೆ ಏನಾಗಿತ್ತು ಅಂದ್ರೆ ಚಡ್ಡಿ ಹಾಕೊಂಡ್ ಸ್ಟೇಜ್ ಮೇಲೆ ಬರುತ್ತನ್ಯಾಗ ಒಬ್ಬ ಕಾಕ ತೆಳಗ್ ಬರ್ರಿ. ನಾ ತೆಳಗ್ ಬರ್ರಿ. ನಮ್ಮ ಕಡೆ ಕಾರ್ಯಕ್ರಮ ಹೆಂಗಿರ್ತಾವ ಅಂದ್ರೆ 8 ಗಂಟೆಗೆ ಒಂದು ಮನುಷ್ಯ ಬೇರೆ, 11 ಗಂಟೆಗೆ ಒಂದು ಬೇರೆ. 3 ತಾಸಿನಾಗ ಏನು ಆಕೈತೆ ಅಂದ್ರೆ 2 ಕ್ವಾಟ್ರ ಒಂದು ಎಗ್ ರೈಸ. ನನಗೆ ಆಗ್ಯಾವ ರಗಡ್ ಸಲ. 8 ಗಂಟೆಗೆ ರಾಜವ್ರು ಒಳಗೆ ಬರ್ರಿ 11 ಗಂಟೆಗೆ ಅಮ್ಯಾವ ಸುಳಿ ಮಗ ಹಿಂಗೆ ಆಗ್ಯಾವ ನಮ್ಮ ಕಡೆ. ಇವಂಗ ಮೈನ್ ಸ್ಟೇಜ್ ಮ್ಯಾಗ ಬರುತ್ನ್ಯಾಗ ಚಡ್ಡಿ ಹಾಕೊಂಡ ಒಬ್ಬ ಚಡ್ಡಿಯಾಗ ಕೈ ಹಾಕಿ ಪಡ್ದಾಗ ಹೋಗ್ತಿದ್ದವನು. ನಾ ಯಾಕೋ ಕಾಕ ಇನ್ನು ಚಂದ ಅದಾನ್ರಿ ಅತ್ತೆ. ಚಂದ ಅದಾನ ಕರೆ ಗಂಡಸದ ನಾವು ಈ ಲೆಕ್ಕಕ್ಕ. ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ. ಈಗ ಹಚ್ಚಿದ್ಲ ಮಾಮ ಜಾನಪದ ಸಾಂಗ ಕೈ ಬಿಡಬೇಡ ಜೀವನಾನ ಮಾಡಿದಿ ನೀ ಸುಡಗಾಡ. ನಾನು ಬರ್ದು ನಾನು ಹಾಡೇನು ಮಾಮಗೋರ. ನಾ ಏನು ಸಿಂಗರ್ ಅಲ್ಲ. ಒಟ್ಟು ಹಾಡೇನು ಚಂದ ಓಡಾದೈತಿ. ಅದು ಆಮೇಲೆ ನಿಮ್ಮ ಸಂಬಂಧ ಜಾನಪದ ಹಾಡ್ತು ನಾವ. ಇನ್ನ ಕಾರ್ಯಕ್ರಮ ಭಾಳ ಐತಿ. ಕಲಾವಿದ್ರು ಭಾಳ ಅದಾರ. ಗೈಚ್ಕೊಂಡಿರ್ತೀರಿ ಮಾಮಗೋರ? ಕೊಂಡಿರ್ತೀರಿ? ಓಕೆ ಥ್ಯಾಂಕ್ ಯು. ಪೂರಾ ಬದಾಮ್ ಅಳಿಗಾಡ್ಸಿ ಹೋಗ ಆರಾಮ ಮಾಮವ್ರಿ ಎಲ್ಲಾರು. ಆ ಡ್ರೋನ್ ಕ್ಯಾಮ್ರಾ ಎಲ್ಲಿ ಪಕ್ಷಿ ವೀಕ್ಷತೆ ಕೈ ಹಾಕಿರ ಅದ್ರಾಗ ಬಳ್ಳ ಹಾರ್ತಾವ. ಲಬ್ ಲಬ್ ಹೋಗ್ರದಾಕೈತಿ. ಆ ಡ್ರೋನ್ ಮಾಮ ಯಾರ್ದಾರ ಸ್ವಲ್ಪ ಎತ್ತರ ಕೈ ಇಡ್ರಣ. ಅದು ನಮ್ಮ ಮೈಂದ ಒಳ್ಳೆ ಸುಮಾರು ಇದನ್ನ ಆಡು ಬಾತಿಲ್ಲ. ಕೈ ಪೈ ಹಾಕ ಏನು ಸಾವಿರ ತೆಗೆದಾಕವು. ಸೊ ಆರಾಮ್ರಿ ಎಲ್ಲಾರು. ನೀ ಅಟ್ ಹಿಂದೆ ಇರ ನಮ್ಮ ಮತ್ತೆ. ಡ್ಯಾನ್ಸರ್ ಬಾಯಿ ಬಂದಾಗ ನಿನ್ನ ಕಾಣಂಗಿಲ್ಲ. ಜಪ್ಪಕ್ಕೆ ಅಂತೇಳಿ ಗೈ ಚಿಕ್ಕೊಂಡ್ರತ. ನಾ ತೊಗೊಂಡು ಬ್ಯಾಗ್ನ ಹಾಕೊಂಡು ಹೋಗೋಣ. ಅದನ್ನ ತಕೋ. ಯಾರದ ನೋಡಮ್ಮ ತಕೋ. ಹಲೋ ಹಿಂಗ ಹಾಕ ನೋಡು ಗದಲ್. ನೀ ಒಳ್ಳೆ ಕೋಟಿ ಗಿಟ್ ಹಾಕು ಇವತ್ತು. ಒಳ್ಳೆ ಚಂದ ನೀಲಿ ಬಾಟ್ಲಿ ಆಗ್ಯಾನ ಉಜಾಲ. ಇವತ್ತು ಕಾರ್ಯಕ್ರಮ ಮುತ್ತು ಅನ್ನೋ ಊರಾಗೈತನ ಅಲ್ಲಿ ಒಳ್ಳೆ ಜಿಗಿದಾಡ್ಕೊತ ಬೈ ನಾನು. ಹಾಂ ಕರ್ಕೊಂಡು ಹೋಗಿದ್ದು ಮೈನಿಗೆ. ಬೇರೆ ಊರಾಗ ಇಬ್ರು ಕಡೆ ಎಲ್ಲಾರು ಭೇಟಿ ಆಗಿರ್ತವ. ಇವತ್ತು ಅವ್ನ ಊರು ಅವ್ನಿಗೆ ಏನಾರ ಅಂದ್ರೆ ಅವ್ನು ಮತ್ತೆ ಕಾಲಮೀರಿ ಆಡ್ತಾನ ನಮಗೆ. ಅವನು ಹವಾ ಇವತ್ತು ಏನು ಅನ್ನಾಕ ಬರ್ದಂಗ. ಹಾಂ ಹಂಗೇನಿಲ್ಲ. ಮಾಮ ಅಂತ ನನಗೆ ಹಳ್ಯಾವ ಕರೆ ಒಳ್ಳೆ ಹಲ್ಕಟ್ಟದ. ನಿಮ್ಗೆ ಓದ್ತಿಲ್ಲ. ಹಾಂ ಸೊ ಹೆಂಗಾಗಿತ್ತಂದ್ರೆ ಬಾದುಸ್ಲೆ ಭಾಳ ಕಾರ್ಯಕ್ರಮದಾಗಿ ಮಾತು ಹೇಳಿನ. ವಾಟಿಕ ಶಾಂಪು ಹಾಡಿ ಅವ್ರ ಊರಾಗ ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಚಾಲು ಮಾಡ್ಯಾನ. ವಾಟಿಕ ಶಾಂಪು ಓದೋದ್ರ ಅವ್ರ ಊರಾಗ ಮಾರಾತನ ಅಂತ ಹೇಳೀನಿ. ಇಲ್ಲಿ ಮನ್ಯಾಗ ಇಟ್ಟಿದೆ ಚೀಲ ತುಂಬಿ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಒಂದೊಂದು ಬಿರುದುಗಳು ಇರ್ತಾವ. ಅವ್ನು ವಾಟಿಕ ಶಾಂಪು ಹಾಕ್ತಾರೆ, ನಮ್ಗೆ ಸ್ಟಾರ ಹಿಮಾಲ ಹಾಕ್ತಾರೆ. ಹಿಂಗೆ ಏನಾರು ನಡೆದಿರ್ತಾವ. ಖರೆ ಮುತ್ತು ನಂದು ಈಗ ಹೆಂಗೈತೆ ಅಂದ್ರೆ ವಾಟಿಕ ಕಂಪ್ನಿ ಅವು ಮತ್ತು ಮಗಳು ಕೊಡಕ್ಕೆ ನಿಂತ ನಾವು. ಆ ರೇಂಜಿಗೆ ಆ ಶಾಂಪೂನ ಮರ್ತು ಹೋಗಿತ್ತು ನಮ್ಗೆ. ಸೊ ಆ್ಯಕ್ಚುಲಿ ಒಂದು ಟೋಟಲ್ನಾಗ ಒಂದು ಮಾತು ಹೇಳ್ಬೇಕಂದ್ರೆ ಇವತ್ತಿಷ್ಟು ಮಂದಿ ಸೇರಿರಿ ಏನೋ ಒಂದು ಮೀಡಿಯಾ ಮುಖಾಂತರ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದಂಥ ನಾವು ಸಣ್ಣ ಕಲಾವಿದ್ರು ಇಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಎಲ್ಲಿ ಒಂದು ಕಡೆ ಗಾಡಿಗಳು ಹೊಂಟವ ಮೊಮ್ಮಗೋರ್ಯ.
ಸೊ ಏನಿರ್ತದಪ್ಪ ಅಂದ್ರೆ ನಮ್ಮ ಜಿಲ್ಲೆದಾಗ ನಮ್ಮ ತಾಲೂಕ್ದಾಗ ಭಾಳಷ್ಟು ಕಲಾವಿದರು ಇರ್ತಾವೆ. ಏನೋ ಅನಿವಾರ್ಯ ಪರಿಸ್ಥಿತಿ, ಮನೆ ಪರಿಸ್ಥಿತಿ, ಆ ಥರ ಹುಡುಗಿಯರ್ ಗದ್ದಲ, ಸಂಘ ಗದ್ದಲ, ಇಂಥ ಗದ್ದಲಾಗ ಸಿಕ್ಕೊಂದಟ್ಟು ಹುಡುಗಿಯವರು ಇಲ್ಲೇ ಒದ್ದಾಡತ್ತಾವು. ಅಂಥ ಕಲಾವಿದ್ರನ್ನ ಹುಡುಕ್ಯಾಡ್ರಿ, ಬೆಳೆಸ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಪ್ಪ ಅಂದ್ರೆ ಮೀಡಿಯಾ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಇವತ್ತೇನೋ ಪರಿಚಯ ಅದ ಮೊಬೈಲ್ದಿಂದ. ಯಾಕಂದ್ರೆ ಎಲ್ಲರ ಕಡೆ 4 ಮೊಬೈಲ್ಗಳ, ನಿನ್ನ ಕಡೆ ಏಟದಪ್ಪ? ಹಾಂ, ನನ್ನ ಮೇಲೆ ಹಾನಿ ಮಾಡಿ ಹೇಳಿ ನೋಡು. ಇಲ್ಲ ಮತ್ತೆ ಇದಾಗ ವಿಡಿಯೋ ಮಾಡತ್ತಿದ್ಲ ಹುಡುಗಿದ್ದು ಯಾರು ನೀ ಮಾಡತ್ತಿದ್ದೇನಪ್ಪ? ಹಾಂ, ಜೂಮ್ ಹಾಕತ್ತ ನಿಂಗೆ ಏನು ಹೇಳಕ್ಕೆ ಬರೋಲ್ಲ. ಹರೇ ವಯಸ್ಸ ನೀನು ದೋಸ್ ಹುಳ ಮಗನ ನನಗೆ ನಾ ಹೆಜ್ಜಿಗೆ ಹೇಳಿ ಅಂದ್ರೆ ಇಟ್ಕೋ. ಯಾಕಪ್ಪ ಅಂದ್ರೆ ನಮ್ಮ ಹುಡುಗರಿಗೆ ಒಂದೊಂದು ಮೊಬೈಲ್ ಸಾಕು ಆಗಲ್ಲ, ಎರಡು ಬೇಕತ್ತ. ಯಾಕಪ್ಪ ಅಂದ್ರೆ ಒಂದು ಮನಿಗೆ ಹಚ್ಚಾಕ, ಒಂದು ಅಕ್ಕಿಗೆ ಹಚ್ಚಾಕತ್ತ. ಅಕ್ಕಿಗೆ ಹಚ್ಚಾಕ ಒಂದು ಸಪ್ರೇಟ್ ಬೇರೆ. ಮೊಬೈಲ್ದಿಂದ ಎಷ್ಟು ಅಡಿಕ್ಟ್ ಆಗಿಬಿಟ್ಟು ನಾವು, ನಮ್ಗೆ ಅನಿವಾರ್ಯ ಆಗಿಬಿಟ್ಟೈತಿ. ಬೆಳಿಗ್ಗೆ ಎದ್ದು ಕಣ್ ತೆಗೆದು ಬಿಟ್ಟಕ್ಕೆ ಹಾಸಿಯಾಗಿ ಹುಡುಕಾಡ್ದು ನಾವು. ಫಸ್ಟ್ ಮೊಬೈಲ್ ಕೈಯಾಗ ಸಿಗಬೇಕು, ಬಾಯಾಗ ಗುಟ್ಕಾರಕ್ಕೆ ಅವಾಗ ಸಂಡಾಸ್ ಹೋಗೋದು. ಮತ್ತು ಸಂಡಾಸ್ ಪ್ಯಾಕನದಾಗ ಹೋಗಿ ಸೌಂಡ್ ಕಡಿಮೆ ಇಟ್ಟು ವಿಡಿಯೋ ನೋಡೋದು. ಇಲ್ಲಿ ಹಿಂಗೆ ಹೊರಗಿನ ಮಂದಿ ಕೇಳಿಸ್ಬಾರ್ದಲ್ಲ ಏನು ನೋಡತಾನಂತೇಳಿ. ಹಾಂ, ಮ್ಯಾಗ ರೀಲ್ಸ್ ಚಾಲು, ತೆಳಗ ದಗದ್ ಚಾಲು ರೇಂಜಿಗೆ. ಆದ್ರೂ ಒಂದು ಮಾತು ಹೇಳ್ತಾನೆ ಹುಡುಗರ್ಯ, ಕಟ್ಟ ಇರಲಿ. ಭಾಳ ಹರಿ ವಯಸ್ಸ, ಬಿಸಿ ರಕ್ತ, ಲವ್ವ ಪವ್ವ, ಹುಡಿಯಾರ ಪಡಿಯಾರ ಅಂತ ಗದ್ದಲ ಜೀವನದಾಗ 100 ಟೆನ್ಷನ್ಗಳ ಇರಲಿ. ಒಂದು ಮಿತಿ ಮೀರಿಗೆ ಇರಲಿ. ಮೊದಲು ಜೀವನದಾಗ ಏನಾರ ಒಂದು ಗುರಿ ಇಟ್ಕೋರಿ. ಏನಪ್ಪ ಅಂದ್ರೆ ಅವ್ವ ಅಪ್ಪ ಅಕ್ಕ ತಂಗಿ, ಮನಿ, ಫ್ಯಾಮ್ಲಿ, ಊರಿನ ಹೆಸರ, ಊರಿನ ಮರ್ಯಾದೆ. ನಾ ಮಿಂಟ್ರಿಗೆ ಹೋಗ್ತಾನು, ಕಬಡ್ಡಿ ಆಡ್ತಾನು, ಕಪ್ ತೊಗೊಂಡು ಬರ್ತಾನು, ಊರಿನ ಹೆಸರು ಉಳಿಸ್ತಾನು. ಇಂಥವೆಲ್ಲ ಏನಾರು ತಿಳಿಯಾಗಿರ್ಲಿ. ಅದನ್ನ ಬಿಟ್ಟು ನೀವು ಹುಡುಗಿಯಾರ ಬೆನ್ನು ಹೈತಿದ್ರೆ ಸೈತಾನಾಸ. ಯಾಕಪ್ಪ ಈ ಮಾತು ಹೇಳತ್ತಂದ್ರೆ, ಈಗ ನನ್ನ ಜೋಡೆ ಬಂದೈತಿ ಹೋಯ್ ತಡಿ ಮೇಲೆ ಕೊಂಡ್ರೆ ಆಕಿ ಗೆಲ್ರಿ. ಹಾಂ, ಈಗ ಆಕಿ ಬಾಂದ್ರ ಪೇಟಗ ಕೂಗ್ ಹೊಡೆದ್ರಿ, ಆಕಿ ಲೈಟ್ಗೆ ಮಿಂಚಾತಾಳಂಗ. ಹಾಂ, ನಮ್ದೇನೈತಿ ಈಗ, ನಾವೇನದವಲ್ಲ ಇಲ್ಲಿ ಜೆಂಟ್ಸ್ ಪಾರ್ಟಿ ಏನೈತಿಲ್ಲ, ಸಂಡಾಚರಿಯಾಗಿ ನೀರು ಗೋಸ್ಕೊಂಡು ಸೀದಾ ಸ್ಟೇಜ್ಗೆ ಏರ್ತು ನಾವು. ಈ ಹೆಣ್ಮಕ್ಳು 3 ತಾಸು ಮುಂಚೆ ಬರ್ಬೇಕು ಕಾರ್ಯಕ್ರಮಕ್ಕೆ. ಯಾಕೆ ಹೇಳ್ರಿ? ಹಾಂ, ಎಷ್ಟು ಶೈನ್ಯ ಇದು ಅಮ್ಮ, ಎಷ್ಟು ಅರ್ಧ ನೀರು ಕುಡ್ತೀನಿ ನೋಡಿ ನೀವು ಹುಡುಗಿಯಾರ. 3 ತಾಸು ಬಡ್ಕೊಂಡಾಗ ಮುಸುಡಿ ಸುದ್ದಾಕವು. ಅಂಥದ್ರಾಗ ಇವ್ ಹಲ್ಕಟ್ಟು ನೀರ ಇಂಥ ಲೈಟ್ ಬಿಟ್ಟಿರ್ತಾನೆ ಅವ್ರಿಗೆ. ಅವು ಚಕ ಮಿನ್ಸ್ತಾವು. ಅವು ನಮ್ಮ ಹುಡುಗರು ತಲೆಗೆಡ್ಸ್ಕೊಂಡು ಸಾಯೋದು. ಇಲ್ಲಿ ಒಂದೊಂದು ಕಾರ್ಯಕ್ರಮ ಹೋದಾಗ ಮರನೇ ದಿನ ಬೆಳಿಗ್ಗೆ ಫೋನ್ ಹಚ್ಚಿರ್ತಾರೆ, ರಾಜು ನಾನು ನೀನು ಸಿಂಗರ್ ಇದ್ದಳು, ಆಕಿ ನಂಬರ್ ಐತನ, ಯಾಕೋ ನನ್ನ ನೋಡತ್ತಳಕಿ, ನಿನ್ನ ನೋಡತ್ತಿರ್ಕಿಲ್ಲದ ದೂಸ ಎದ್ರ ಅದ ಉದ್ಯೋಗ. ಇಲ್ಲಿ ಡ್ಯಾನ್ಸ್ ಆಯ್ತು, ಸಿಂಗಿಂಗ್ ಆಯ್ತು, ಮಾಡ್ತಾನೆ ಹಿಂಗೆ ಮಾಡ್ತಾರೆ ಅವ್ರು. ಹಿಂಗೆ ಮಾಡಿದಾಗ ಎಲ್ಲರೂ ಒಂದು ಕೈ ರೌಂಡ್ ಆಡಿಸಿರ್ತಾರೆ. ನೀ ನನಗೆ ನೋಡ್ಲತ್ತ, ನೀ ಕೌಂದಿ ಹರ್ಕೊಂಡಿ ಏನವನ. ಹಂಗಿರಂಗಿಲ್ಲ. ಕಲಾವಿದ್ರ ಲಕ್ಷಣ ಅದ, ಪ್ರೇಕ್ಷಕರನ್ನ ಸೆಳಿಬೇಕಂತದ ಕಲಾವಿದ್ರ ಲಕ್ಷಣ. ಒಬ್ಬೊಬ್ರು ನನ್ನ ನೋಡ್ಲು ಓಕೆ ತಲೆ ಕೆಡ್ಸ್ಕೊಂಡು ಬಿಡ್ತಾರೆ. ಹಂಗೇನಿರಲ್ಲ. ಮತ್ತು ಬೆಳಿಗ್ಗೆ 5 ಗಂಟೆಗೆ ಏನಾರು ಇವ್ರ ಮಗಗಳು ನೋಡ್ರಿ ನೀವು ಓಡಾಡ್ತೀರಿ ಹಂಗೆ ಅಷ್ಟ. ಹಿಂಗೆ ಇರ್ತೈತಿ ಲೆಕ್ಕ. ಸೊ ಜಾನಪದ, ಡ್ಯಾನ್ಸ, ಕಾಮಿಡಿ ಗಿಮಿಡಿ ಇನ್ನೂ ಭಾಳ ಐತಿ. ಕಾರ್ಯಕ್ರಮ ಚಾಲು ಆಗಿ 1 ತಾಸು ಆಯ್ತು, ಇನ್ನೊಂದು 2 ತಾಸು ಕಾರ್ಯಕ್ರಮ. ಜಾನಪದ ಯಾರ್ಯಾರು ಕೇಳ್ತೀರಿ? ಹಾಂ, ಇದು ನಮ್ಮ ಕಡೆ ಗತ್ತು. ಇದೊಂದು ಯಾಕೆ ಖುಷಿ ಅನ್ಸತ್ತಪ್ಪ ಅಂದ್ರೆ, ಸಿನಿಮಾ ಹಾಡುಗಳು